ಅಯ್ಯಪ್ಪ ಚಿಕ್ಕುಡಿಗೆ ಒಂದೊಂದು ಕಂಡು. ಗೈಸ್ ರಾತ್ರಿ 2:20 ಲೈಟಾಗಿ ಮಳೆ ಬರ್ತಾ ಇದೆ ನೋಡ್ರಿ. ಅಲ್ಲಿ ವ್ಯೂ ಕಾಣ್ತಿದ್ಯಾ, ಅದು ಏರ್ಪೋರ್ಟು. ಅಲ್ಲಿ ನಿಮಗೆ ಎಲ್ಲ ಫ್ಲೈಟ್ ಲ್ಯಾಂಡ್ ಆಗೋದು ಎಲ್ಲ ಕಾಣತ್ತಂತೆ. ಬನ್ನಿ ಹೋಗಿ ತೋರಿಸ್ತೀನಿ ನಿಮಗೆ, ಹೆಂಗೆ ವ್ಯೂ ಇದೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ನಡ್ಕೊಂಡ್ಬಂದ್ವಿ ಅಲ್ಲಿಂದ. ಅಯ್ಯೋ ಟಾರ್ಚ್ ಕಂಡ್ರೆ ದಾರಿನೇ ಕಾಣ್ತಾ ಇಲ್ಲ ನನಗೆ, ಕಣ್ಣಿಗೆ ಹೊಡಿತಿದೆ. ಯಾಕೆ ಇಲ್ಲಿ ತನಕ ನಾನು ಜೀವಮಾನದಲ್ಲೇ ಬರ್ತಿದ್ದಿಲ್ಲ. ಅಯ್ಯಪ್ಪ ಗೈಸ್ ಆ ಏರೋಪ್ಲೇನ್ ಸೌಂಡ್ ನೋಡ್ರಿ ಹೆಂಗಿದೆ. ತಡ್ರಿ ಇನ್ನೂ ವ್ಯೂ ತೋರಿಸ್ತೀನಿ, ಮುಂದೆ ಹೋಗ್ತಾ ಇದ್ದೀನಿ, ಫುಲ್ಲು ಹೋಗಿ ತೋರಿಸ್ತೀನಿ. ಅಲ್ಲ ಅದು ಸೌಂಡ್ ನೋಡ್ರಿ ಹೆಂಗಿದೆ. ಎಲ್ಲಿ ಅವ್ರಿಬ್ರು? ಓಯ್ ಎಲ್ಲೋ ಬಚ್ಚಿಕಂತೆಲ್ಲ ಹೋಗಿ. ಗೈಸ್ ಅಲ್ಲಿ ಏರೋಪ್ಲೇನ್ ಬರ್ತಾ ಇದೆ. ಅವತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಆಗಿತ್ತು, ಇಲ್ಲ ಬಂದಿತ್ತು. ಸುಮ್ಮನೆ ಹೋಗ್ತಿತ್ತಲ್ಲ ಆ ಕಡೆ ಸೈಡು. ಲ್ಯಾಂಡ್ ಆಗಿದೆ ಅನ್ಸುತ್ತೆ. ಫುಲ್ಲು ಲೇಕು, ಮಳೆ ಬರ್ತಾ ಇದೆ. ಇದೇ ಏರ್ಪೋರ್ಟು. ಆ ಕಡೆ ಮಳೆ ಬರ್ತಿದೆ. ಇನ್ನೊಂದು ಆವಾಗಲೇ ಒಂದು ಫ್ಲೈಟ್ ತೋರಿಸಿದೆ ನಿಮಗೆ, ಇವಾಗ ಇನ್ನೊಂದು ಫ್ಲೈಟ್ ಇದೆ ಬಂದರೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಆ ಕಡೆ ಸೈಡ್ ಯಾವುದು ಅಲ್ಲಿ ಅಲ್ಲಿ 2 ಬಿಲ್ಡಿಂಗ್ ಕಾಣಿಸ್ತಿದೆ ನೋಡು, ಅಲ್ಲಿ ಸ್ಟ್ರೇಟ್ ಆಗಿ ಹಿಂಗ್ ಪಾರ್ಕಿಂಗ್ ಲಾಟ್ಸ್ ಇದೆ. ಅದೇ ಪಾರ್ಕಿಂಗ್ ಲಾಟ್ ತರ ಆಯ್ತಾ, ಅಲ್ಲಿ ಹಿಂಗ್ ಡಿಪೋ ತರ ನಿಂತಿರುತ್ತೆ ಫ್ಲೈಟ್ಸ್, ಡೊಮೆಸ್ಟಿಕ್ ಫ್ಲೈಟ್ಸ್. ಹೋಗಿ ಅಲ್ಲಿ ಯಾವುದೋ ಒಂದು ಫ್ಲೈಟ್ ಹೋಗ್ತೀವಿ ನೋಡಿ, ನೋಡಿ ಫ್ಲೈಟ್ ಪ್ಲೇಸ್ ಆಗ್ಬಿಟ್ಟಿರುತ್ತ. ಒಳ್ಳೆ ರೇಟಿಗೆ ಹೋಗ್ತಲ್ಲ ಅದಕ್ಕೆ. ಇದು ಟೇಕ್ ಆಫ್ ಹಾಕೋದು ಇಲ್ಲ ಪಾರ್ಕ್ ಮಾಡಕ್ಕೆ ಸೇಮ್ ಒಳ್ಳೆ ಬೈಕ್ ಕಾರ್ ಓಡಿಸ್ದಂಗೆ ಓಡಿಸ್ತಾ ಇರ್ತಾರೋ. ಎಂತ ದೊಡ್ಡದಿರೋದು ಗೊತ್ತಾ, ಅದು ಇನ್ನೂ ಕಾಣಿಸ್ತಿಲ್ಲ ಚಂದ. ಆ ಕಡೆನೇ ಹೋಗ್ಬೇಕಿತ್ತು ನಾವು. ಮತ್ತೆ ಆ ಕಡೆ ಹೋಗಿ ನಿಲ್ಸಿದ್ರೆ ಅಕ್ಕ ಬಡಿತಾರೆ ಇಬ್ರಿಗೂ ಸರಿ. ಸಾಕು ನಡೀರಿ ಅಂತ. ಆ ಕಡೆ ಸೈಡಿಂದ ನೀಟಾಗಿ ಕಾಣುತ್ತೆ, ಎಷ್ಟು ನಿಲ್ಸಿದ್ದಾರೆ, ಯಾವ್ದು ಎಕಡೆ ಹೋಗ್ತಿದೆ ಎಲ್ಲ ಕಾಣುತ್ತೆ. ಅಲ್ಲಿ ನಿನ್ ಕಾಣಿಸ್ತಿದ್ಯಲ್ಲ, ಅಲ್ಲಿ ರೆಡ್ ಕಲರು ಬ್ಲಿಂಕ್ ಆಗ್ತಿದೆ ನೋಡಿ ಲೈಟ್ಸ್. ರೆಡ್ ವೈಟ್, ಅದು ರೇಡಾರ್ ಅದು. ಸೊ ಅಲ್ಲಿಂದ ನೀನು ತೊಗೊಂಬಂದು ಫ್ಲೈಟ್ ಇನ್ಫೋ ಬರುತ್ತೆ, ಲೈಕ್ ಯಾವ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ, ಯಾವ ಫ್ಲೈಟ್ ಪಾರ್ಕ್ಡ್ ಆಗಿದೆ ಅಂತ ಎಲ್ಲ ಫುಲ್ ಯಾವ್ದು ತೋರಿಸು. ಇಲ್ಲಿ ನೋಡಿ ಒಂದು ಸೆಕೆಂಡು ಟಾರ್ಚ್ ಆಫ್ ಮಾಡ್ತೀನಿ.
ಇವನು ಇಲ್ಲಿ ತೋರಿಸ್ತಾ ಇದ್ದಾನೆ ಬರ್ತಾ ಇರೋದು ಅಲ್ಲೇ ಬಂದೇ ಬಿಡ್ತಲ್ಲಿ. ಅಲ್ಲ ನೋಡಿಲಿ, ಅಲ್ಲ ಇವ್ನು ಫೋನಲ್ಲಿ ತೋರಿಸ್ತಾ ಇದೆ ಇಲ್ಲಿ, ಅದು ಇದಾಕಿದಾನೆ ಕರೆಕ್ಟ್ ಅಲ್ಲಿಂದ ನೋಡಿ ಬಂತು. ಇಲ್ಲಿ ಎಷ್ಟು ನಿಂತಿದಾವೆ, ಇಲ್ಲೊಂದು ಬರ್ತಿದೆ, ಇಲ್ಲಿ ಹಿಂದೆ ಇನ್ನೊಂದು ಬರ್ತಿದೆ, ಇಲ್ಲಿ ಇದು ಈಗ ಬರ್ತಿರೋದು, ಇವಾಗ ಬರ್ತಿದೆ, ಅದರಿಂದ ಇನ್ನೊಂದು ಬರ್ತಿದೆ ನೋಡಿ, ಅದರಿಂದ ಇನ್ನೊಂದು ಇಲ್ಲಿ ನಿಂತಿರೋದು ಇಷ್ಟು ನಿಂತಿದಾವೆ. ಲ್ಯಾಂಡಿಂಗ್ ಈಗ ಬ್ಯಾಕ್ ಇವಾಗ ಬರ್ತಿರೋ ತೋರಿಸು, ಇವಾಗ ಬರ್ತೀವಿ ಇಲ್ಲಿ ಬಂತು ನೋಡಿ ಇಲ್ಲಿ, ಅದರಿಂದ ಇನ್ನೊಂದು ಬರ್ತಿದೆ, ಅದಾದ್ಮೇಲೆ ಇನ್ನೊಂದು ಇಲ್ಲಿ ಇಲ್ಲಿ ಇನ್ನೊಂದು ಬರ್ತಿದೆ. ಅದು ಹತ್ರ ಬಂದಂಗೆ ಗೈಸ್ ಬಂತು ನೋಡ್ರಿ, ಲೇಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಬರ್ತಿದೆ. ಏ ಇಲ್ಲ ಚಿಪ್ ಫ್ಲೈಟ್ ಅದು. ಅವಾಗಲೇ ಬಂದಿದ ತಕ್ಷಣ ಒಂದು ಲುಫ್ತಾನ್ಸ ಹೋಯ್ತು ಕಣೋ ಇಲ್ಲಿಂದ. ಬರ್ತಿದೆ ಕೊಡ ಸ್ವಲ್ಪ. ಯಾವುದು? ಇಲ್ಲಿ ನೋಡಿ, ಇಲ್ಲಿ ಅದು ಇಲ್ಲಿ ಎಲ್ಲಿದೆ ನೋಡೋದು? ಚಿತ್ರದುರ್ಗ ಹತ್ರ ಇದೆ, ಹಿರಿಯೂರ್ ಹತ್ರ ಇದೆ ಫ್ಲೈಟ್ ಅದು. ಬೇಗ ಬರುತ್ತೆ ಬ್ರೋ ಫ್ಲೈಟ್ ಅದು, ಅದಕ್ಕೆ ಟ್ರಾಫಿಕ್ ಇರುತ್ತೆ. ಏರ್ ಟ್ರಾಫಿಕ್ ಇರುತ್ತೆ ಅದು ಲ್ಯಾಂಡಿಂಗ್ ಇರುತ್ತೆ, ಇಲ್ಲಿ ತನಕ ನಾವು ಆರಾಮಾಗಿ ಬರ್ತಾರೆ. ಲ್ಯಾಂಡಿಂಗ್ ಅಲ್ಲ ಅಲ್ಲೂ ಇರುತ್ತೆ ಮೇಲ್ಗಡೆ. ಇಲ್ಲಿ ನೋಡಿ, ಇದು ಯಾವ್ದೋ ಚೆನ್ನೈ ಏರ್ಪೋರ್ಟ್. ತಡಿ ಇನ್ನೊಂದು ದೊಡ್ಡದು ಬರ್ತಿದೆ. ಇಲ್ಲಿ ನಾವಿದ್ದೀವಿ, ಇಲ್ಲಿ ಇನ್ನೊಂದು ಬಂತು, ಚಿಕ್ಕದು. ಇದು ಡೊಮೆಸ್ಟಿಕ್ ಫ್ಲೈಟ್ ಅನ್ಸುತ್ತೆ. ನಂದಿ ನೋಡು ಏನು ಜಿಪ್ಟೋ ಡೆಲಿವರಿ ತೋರಿಸ್ತಾರೆ ಎಷ್ಟು ದೂರ ಇದೆ ಅಂತ, ಹಂಗೆ ಅಪ್ಡೇಟ್ ಆಗಿದೆ ನೋಡು. ತಿರ್ಚೂರೆ ಲಾಸ್ಟ್ ಟೈಮ್ ಹೋಗಿದ್ದು ನೋಡಿ, ಡಿಪೋ ಥರ ಹಿಂಗೆ ನಿಂತ್ಕೊಂಡು ಅದು ಅಲ್ಲಿ ಹೋಗ್ಬೇಕಿತ್ತು. ಮತ್ತೆ ಹೋಗೋಣ ಝೂಮ್ ಮಾಡು ಇವಾಗ್ಲಾ? ಇಲ್ಲ ಲಾಸ್ಟ್ ಟೈಮ್ ಆ ಕಡೆ ಸೈಡ್ ಸ್ವಲ್ಪ ದೂರ ಹೋಗಿದ್ದಾರೆ, ಅಲ್ಲಿರೋದು. ಇದು ಎಕ್ಸಾಮ್ ಸ್ಟಾರ್ಟ್ ಆಗೋ ಹಿಂದಿನ ದಿನ, ಇವತ್ತೇ ಎಕ್ಸಾಮ್ ಎಂಡ್ ಆಗಿದ್ದ ದಿನ. ಕರೆಕ್ಟಾಗಿ ಎರಡು ದಿನ ಬಂತು ನೋಡಿ, ಇದೇನಾ ಅದು ದೊಡ್ಡದು? ಇದೇ ದೊಡ್ಡದಲ್ಲ, ಇದು ದೊಡ್ಡದಲ್ಲ, ಸಣ್ಣದು ಈ ಕಡೆಯಿಂದ ಬರ್ತೀರ, ದೊಡ್ಡದಲ್ಲಿ ಇದೆ ನೋಡು. 10 ನಿಮಿಷ ಆಯ್ತು ನಿಂತ್ಕೊಂಡು, ಏನ್ ಬಂದಿಲ್ಲ ಇನ್ನು. ಇದೊಂದು ತೋರಿಸುತ್ತೆ ನೋಡಿ ಇಲ್ಲಿ. ಏನು ಓ ಇದೆ ತಾನೆ? ಅದೇ ಅದರದೇ. ನಾನು ಈ ಕಡೆ ಬಂದೆ ಅದಕ್ಕೆ. ಅದೇ ರೆಡ್ ಬಂತು. ನೀನು ಕ್ಲಿಕ್ ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ, ಯಾವುದು ಅಂತ ತೋರಿಸ್ತಿದೆ ಇಲ್ಲಿ ನೋಡಿ. ಇಲ್ಲಿ ಇಂಡಿಗೋನಾ ಅದು? 17,350 ಫೀಟ್ ಹೈಟ್ ಇದೆ ಅಂತ. ನಾವು ದುಬೈ ಟು ಬ್ಯಾಂಗ್ಳೂರು. ದುಬೈಯಿಂದ ಬರ್ತಿರೋದು ಅದು? ದುಬೈ ಟು ಬ್ಯಾಂಗ್ಳೂರು. ಹಂಗಾರೆ ಸರಿಯಾಗಿ ದೊಡ್ಡದೇ ಇರುತ್ತೆ ಅದು. ಎಮರೇಟ್ಸ್ ಇರುತ್ತೆ. ಎಮಿರೇಟ್ಸ್ ಅಲ್ಲ, ಇದು ಯೋಶಿಹಾರು. ಇವಾಗ ಬರ್ತಿರೋದು ದುಬೈಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್. ಯೋಶಿಹಾರು ಹೊಸಾಕಿ ದುಬೈ ಟು ಎಮರೇಟ್ ಸಿಂಬಲ್. ಎಮಿರೇಟ್ಸ್. ಎಮರೇಟ್ ಸಿಂಬಲ್ ಅದು, ಎಮರೇಟ್ಸ್. ಇದೇ ಫ್ಲೈಟು ನಾನು ತೋರಿಸಿದ್ನಲ್ಲ, ಇದೇ ಫ್ಲೈಟ್ ಅದು. ಮೈ ಮೇಲೆ ಅಂಟಿಕೊಂಡು ಬಾರೋ ಸೈಲೆಂಟ್ ಆಗಿ ಎಷ್ಟು ಸತಿ ಕರೆದ್ರು. ಎಷ್ಟು ನಿಮಿಷ ಇದೆ? ಏನ್ ಫ್ಲೈಟ್ ಬಾರೋ, ನಾವು ಹೆಂಗೂ ಹೋಗ್ಬಂದಿದೀವಪ್ಪ ಫ್ಲೈಟ್ ನೋಡಿ. ಏ ಬಾರೋ ಬಿಟ್ಟೋಣ ಇಲ್ಲಿ ಓಡ್ಬಿಡ್ರಿ. ಇವನ್ನೇ ಬಿಟ್ಟು ತಿಕ್ಲಿತ್ತರ ಆಡ್ಬಿಡ ಮಂಗ. ಬಸ್ 3 ಟೈಮ್ ತೋರಿಸ್ಲಾ ಎಷ್ಟು ಗಂಟೆ ಅಂತ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? 2:45 ದೆವ್ವಗಳು ಓಡಾಡ್ತವೆ. ಬರ್ರೋ ಮೋಟ್ರ್ ಬಂತು ಏನ ಮೋಟ್ರ್ ತಿರುಗ್ಬಿಟ್ಟು ಇಲ್ಲಿ ಅರೈವಿಂಗ್ ಇನ್ 10 minutes. 8 minutes ಅಂದ್ರೆ 8 minutes ಅಂದ್ರೆ 8 minutes. ತೋರಿಸ್ತಿದೆ ಅಕ್ಕ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಬೇಡ ಬೇಡ 10 ಮಿನಿಟ್ಸ್ ತುಂಬಾ ಆಗುತ್ತೆ ಕಣ, ಲೇಟ್ ಆಗುತ್ತಲ್ಲ. ಬಂತು ರೈಟ್ಸ್. ಇಲ್ಲಿ ನೋಡ್ರಿ, ಅದು ಅಲ್ಲ, ಅದು ದುಬೈಯಿಂದ ಬರ್ತಾರದು, ದುಬೈಯಿಂದ ಬೆಂಗಳೂರು. ದುಬೈಯಿಂದ ಡೌ ಚಂದನ ಕಣ, ಇನ್ನೊಂದು ಚಂದನ ಡೌ. ಏ ಬರ್ರ, ಚಿಕ್ಕಮಂಗ್ಳೂರಿಂದ ಸಿತಾಕೊಂಡ್ ಬರುತ್ತಲ್ಲ ಇಲ್ಲಿ ನೋಡಿ, ಡಿಪಾರ್ಟೆಡ್ 3 hours 10 minutes ಅವ. ಅದು ಬಿಡು, 10 minutes, ಅರೈವಿಂಗ್ ಇನ್ 10 minutes. ಡಿಪಾರ್ಟಿಂಗ್ ನೋಡಿ ಇಲ್ಲಿ 3 hours. ಏನು 3 hours? ಬೆಂಗಳೂರಿಗೆ 3 hour. ಅದೇ ತೋರಿಸ್ತಾರೆ ಅದು. ಡೈರೆಕ್ಟ್ ಫ್ಲೈಟ್ ಅಷ್ಟೇ. ಡಿಪಾರ್ಟೆಡ್ 3 hours 10 minutes ago. ನಾವು ಟ್ರೈನಲ್ಲಿ ತರೀಕೆರೆಯಿಂದ ಬೆಂಗಳೂರು ಬರ್ತೀವಿ. ಅದು 4 hour ಆಗುತ್ತೆ. ಮಲೇಷಿಯಾ ಎಲ್ಲ 2.25 ಗಂಟೆ ಅಷ್ಟೇ. ಇಲ್ಲಿಂದ ಗೋವಾ 1 hour. 3.25 ಗಂಟೆ. ಅದು ನಾವು ಎಲ್ಲ ಹತ್ತಿ ಅಲ್ಲ, ನೀವು ಕುತ್ಕೊಂಡು ಫ್ಲೈಟ್ ನೋಡೋಷ್ಟೊತ್ತಿಗೆ ಬಂದು ಇಳಿಬೇಕು. ಅವತ್ತು ಹಂಗೆ ಆಗಿತ್ತು. ಬರ್ರೋ ಹೋಗೋಣ ಅಂತ
ಏನಲ್ಲ 6 ಮಿನಿಟ್ಸ್ 6 ಮಿನಿಟ್ಸ್ 12ರಿಂದ 2 ಗಂಟೆ ಒಳಗೆ ಬರೋದು. 2 ಗಂಟೆ ಮೇಲೆ ಬರಲ್ಲ ಏನು ದೆವ್ವಗಳು. ಉತ್ತರನೇ ಕಾಣ್ತಾ ಇರೋದು ಅರ್ಧ ನೀವೇ ಉತ್ತರ ಕಾಣ್ತಾ ಇದೀಯ 2 ಗಂಟೆ ದೆವ್ವ ಬರೋ ಟೈಮು. ಈಗ ಬೆಳಗ್ಗೆ ಮಾರ್ನಿಂಗ್ ಆಯ್ತು, ಇದು ಅರ್ಲಿ ಮಾರ್ನಿಂಗ್ ಅಂತಾರೆ 3 ಗಂಟೆ. ಇಲ್ಲ ಬರಲ್ಲ ಇದ್ರತ್ತೆ ಸೌಂಡ್ ಯಾವ ನಾಯಿನೂ ಬರಲ್ಲ ಈ ಸೌಂಡ್. ನೀವೇ ಬಂದಿದ್ದೀರಾ ಮತ್ತೆ ನಾಯಿಗಿನ್ನ ಕಡೆನಾ ಅದಕ್ಕೆ ಬಂದಿದ್ದೀರಾ? ಎಷ್ಟು ಟೈಮ್ ಅಂದ್ರೆ 3 ಗಂಟೆನೂ ಆಗಿಲ್ಲ ಮರ ನೋಡ ಫ್ಲೈಟ್ ಹೆಂಗ್ ಬರ್ತಾ ಇದೆ ನೋಡಲ್ಲಿ. ಯಾವುದು ಕೆಳಗಡೆ ಇದೆ ನೋಡಲ್ಲ, ಏರ್ಲೈನ್ ಮೇಲೆ ಇದೆಲ್ಲ. ಓಯ್ ಎಷ್ಟು ದೊಡ್ಡದಿದೆ. ಕ್ರೇಜಿ ದೊಡ್ಡದಿದೆ. ವೀಕ್ ಆಗಿದೆ ಅನ್ಸುತ್ತೆ. ಯಾರು ಹೆಡ್ಲೈಟ್ ಫೋಕಸ್ ಇಲ್ಲ. ಚಳಿ ಹತ್ತುತ್ತಾ ಇವಾಗ. ನಾನು ಅಲ್ಲೇ ಹುಡಿ ಹಾಕೊಂಡ್ ಬರ್ತೀನಿ ಅಂತ. ನಾನು ಅಂದೆ ಮಗಂಗೆ ಕಾರಲ್ಲಿ ಹೋಗೋದು ಬೇಡ ಬಾ ಅಂತ. ಯಾರು ಅವನೇ ನಾನು ಬಂದೆ. ಜಾಕೆಟ್ ಹಾಕೋಣ ಅಂತ ಕೇಳಿದಾಗ ಏನಂತೆ? ನಾನು ಬೈಕಲ್ಲಿ ಹೋಗೋದು ಏನು ಹೋಗೋದು ಅಂತ ಕೇಳಿದೆ ಅವರಿಗೆ. ಜಾಕೆಟ್ ಹಾಕೋಣ ಅಂತ ಏನಂದಿನ? ಕಾರಲ್ಲಿ ಹೋಗೋದೇ ಬಾ ಜಾಕೆಟ್ ಅಂತ. ಕಾಲೆಲ್ಲ ನೈಟ್ ಎಲ್ಲ ಸೇಫ್ ಅಲ್ಲ ಬೈಕ್. 3 ಜನ ಒಂದ್ ಬೈಕಲ್ಲಿ ಬಂದಿದ್ದೀವಿ ಅವತ್ತಿನ ದಿನ. ಬಟ್ ಮಳೆ ಇರ್ಲಿಲ್ಲ ಅವತ್ತು. ಬರೇ ಬಿಟ್ರೆ ಕರೆಕ್ಟ್ ಗೈಸ್ ಏನ್ ಗೊತ್ತಾ, ಈ ವ್ಲಾಗ್ ಆದ್ಮೇಲೆ ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ ಅದ್ ನೋಡ್ರಿ ಚೆನ್ನಾಗಿರುತ್ತೆ. ನಾವ್ ಇಂಥ ಪ್ಲೇಸ್ಗೆ ಹೋಗ್ತಾನೆ ಇರ್ತೀವಿ, ತೋರಿಸ್ತಾನೆ ಇರೋ ನೀನು. ಅಲ್ಲ ಕಣ, ನೆಕ್ಸ್ಟ್ ವ್ಲಾಗ್ ಇದೆಲ್ಲ ಅದು ಇವತ್ತಿನ ದಿನನೇ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನೋಡಿ. ಬಂತು ಮುಂಬೈದ್ ಬಂತು ನೋಡು, ಹಿಡ್ಕೊ. ಅವಾಗ ಒಂದು ಬೈಕ್ ತಗೊಂಡು ಮುಂಬೈ ಬರುತ್ತೆ, ದುಬೈ ತೆಗ ಇಲ್ಲೇ ಇರ್ತೀರ ತೆಗಿಲ್ಲ ಎಷ್ಟಾಯ್ತು ನೋಡು. 1 ನಿಮಿಷ ಏನೋ ಬರ್ತಿದೆ ಇಲ್ಲಿ. ನೋಡಲಿ ಎಷ್ಟು ದೊಡ್ಡದಿದೆ. ನೋಡ್ದಿದೆ ಫೀಲ್ ಆಗುತ್ತೆ ಅದು. ಹೆವಿ ಫೀಲ್ ಆಗುತ್ತೆ. ಒಳ್ಳೆ ಖುಷಿ ಎಲ್ಲ ಓದಂಗಾಯ್ತು. ಬಾಯಿ ಒಳಗೆ ಓದಂಗಾಯ್ತು. ಇದೊಂದು ನೋಡಕ್ಕೆ ಇಷ್ಟ ಕಾಯ್ತಾ ಇದ್ದಿದ್ದು ಅಷ್ಟೇ. ಇವಾಗ ನೋಡಿದ್ರೆ ಹೋಗೋಣ. ತಲೆ ಕೆಟ್ಟ ಆ ಸೈಜ್ ಫ್ಲಾಶ್ ಏನಂತ ಚಂದ ನೀನು ಅಲ್ಲ ಏನು ಹೇಳ್ತಿದ್ದೆ ಹೇಳಿ. ಏನು ಹೇಳ್ತಿದ್ದಲ್ಲ ಇವತ್ತಿನ ಮಿಷನ್ ಎಲ್ಲ ಆಯ್ತು ನೋಡು. ಏನು ಮಿಷನ್? ಚೆನ್ನಾಗಿ ತಿಂದ್ವಿ. ಆಮೇಲೆ ಊನೋ ಕಟ್ಸಾಡಿದ್ವಿ, ಮನೆ ಊಟ ಮಾಡಿದ್ವಿ, ಆಮೇಲೆ ಫರಾರಿ ನೋಡಿದ್ವಿ, ಫೆರಾರಿ ನೋಡಿದ್ವಿ, ಆಮೇಲೆ ಸೂಪರ್ ಬೈಕ್ಸ್ ಎಲ್ಲ ನೋಡಿದ್ವಿ. ಈ ಕಡೆ ಸೈಡ್ ಆ ಕಡೆ ಸೈಡ್ ಹೋಗ್ಬೇಕಾಗಿರೋದು ಇಲ್ಲಿ ಸ್ಟ್ರೈಟ್ ರೋಡ್, ಈ ರೋಡ್ ಹೋಗೋದು ಕಣ. ಇದೆ. ಹಿಂಗ್ ಬಂದಿದ್ದ ನಾವು ಇಲ್ಲ ಅದು ಆ ಕಡೆ ಸೈಡ್ ಮರ. ಆ ತೆಂಗಿನ ಮರ. ಗೈಸ್ ಆ ಫ್ಲೈಟ್ ವ್ಯೂ ನೋಡಿದ್ವಿ, ಸೂಪರ್ ಬೈಕ್ ನೋಡಿದ್ವಿ, ಆಮೇಲೆ ಫರಾರಿ ಕಾರ್ ನೋಡಿದ್ವಿ. ಇವಾಗ ಮನೆ ಹೋಗ್ತಾ ಇದ್ದೀವಿ. ಬಂದಿದ್ದು ನಾವು ಪ್ರತಿ ಟೈಮ್ ಎಷ್ಟು? ಟೈಮ್ ಏನು ನಿಂದು ಟೈಮ್ 3 ಆಗಿದೆ ಕರೆಕ್ಟ್. 2:56 ನೋಡಿ 2:56 3 o'clock. ಗೈಸ್ ಬೆಳಗ್ಗೆ 5 ಗಂಟೆಗೆ ನಂದಿ ಹಿಲ್ಸಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಯಪ್ಪ